ಇಂದು ಚಿಕ್ಕಬಳ್ಳಾಪುರ ನಗರದ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆಯಲ್ಲಿ ಆರೋಗ್ಯ ಇಲಾಖೆಯು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಜಂತುಹುಳು ನಿವಾರಕ ಔಷಧಿ ಆಲ್ಬೆಂಡೋಜೋಲ್ ಮಾತ್ರೆಗಳನ್ನು ವಿತರಿಸಿದರು. ಮಕ್ಕಳೇ ಮುಂದಿನ ಪ್ರಜೆಗಳಾಗಿರುವ ಕಾರಣ ದೇಶದ ಎಲ್ಲ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅತೀವ ಕಾಳಜಿ ವಹಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಿಗದಿತ ದಿನಾಂಕದಂದು ರಾಷ್ಟ್ರೀಯ ಜಂತುಹುಳು ದಿನಾಚರಣೆಯನ್ನು ಆಚರಿಸುವ ಮೂಲಕ ಜಂತುಹುಳುಗಳಿಂದ ಮಕ್ಕಳ ದೈಹಿಕ ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ತಡೆಯಲಾಗುತ್ತಿದೆ. ಮಾನವನ ಮತ್ತು ಇತರೆ ಪ್ರಾಣಿಗಳ ಕರುಳಿನಲ್ಲಿ ವಾಸಿಸುವ ಈ ಜಂತುಹುಳುಗಳು ಸಾಮಾನ್ಯವಾಗಿ ಮಕ್ಕಳಲ್ಲಿ ಸೋಂಕುಂಟು ಮಾಡಿ ರಕ್ತಹೀನತೆ, ಅಪೌಷ್ಟಿಕತೆಗೆ ಕಾರಣವಾಗಿ ದೈಹಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಎಲ್ಲ ಅಂಗನವಾಡಿ, ಶಾಲೆ ಮತ್ತು ಕಾಲೇಜುಗಳಲ್ಲಿ 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾಗಿ ನೀಡಲಾಗುವ ಜಂತುಹುಳು ನಿವಾರಕ ಔಷಧಿ ಆಲ್ಬೆಂಡೋಜೋಲ್ ಮಾತ್ರೆಗಳನ್ನು ವಿತರಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಹರೀಶ್ ರವರು ಮಾತನಾಡಿ, ಮಕ್ಕಳಿಗೆ ಜಂತುಹುಳ ಸೋಂಕಿನ ಬಗ್ಗೆ ಹಾಗೂ ಅದಕ್ಕೆ ಇರುವ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದರು. ಅಂಗನವಾಡಿಗಳಲ್ಲಿ ಎಲ್ಲ ಕಡೆಗೂ ಸಹ ನಮ್ಮ ಇಲಾಖೆಯಿಂದ ಉಚಿತವಾಗಿ ಒಂದು ಆಲ್ಬೆಂಡೋಜೋಲ್ ಮಾತನ್ನ ಕೊಡುವಂಥ ಕಾರ್ಯಕ್ರಮನ ಹಾಕೊಂಡಿದ್ವಿ. ಸೊ ಇವತ್ತಿಂದಲೇ ಅದು ಶುರುವಾಗುವಂಥದ್ದು. ಸೊ ಎಲ್ಲ ಕಡೆಯೂ ಇದು ಉಚಿತವಾಗಿ ದೊರೆಯುತ್ತದೆ. ಸೊ ನಮ್ಮಲ್ಲಿ ದೊರೆಯಲಿಲ್ಲ ಅಂದರೆ ಹತ್ತಿರದ ನಮ್ಮದೇ ಆಸ್ಪತ್ರೆಗಳಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಹೋಗಿ ಅದನ್ನು ಪಡೆಯುವಂಥ ಕೆಲಸನ ಮಾಡಬೇಕಾಗುತ್ತದೆ. ಸೊ ಈ ಒಂದು ಜಂತುಗಳು ಬಂದರೆ ನಮ್ಮ ಬಾಡಿ ಹೊರಗಡೆ ಬಂದು ಏನೇನಾಗುತ್ತೆ ಅಂದರೆ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಹೆಲ್ತ್ ಯಾವ ರೀತಿ ಡಿಸ್ಟರ್ಬ್ ಆಗುತ್ತೆ, ರಕ್ತ ಕಡಿಮೆ ಆಗುತ್ತೆ, ವೆರಿ ಗುಡ್. ಆಮೇಲೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಶಕ್ತಿ ಇಲ್ವಲ್ಲ, ಏನು ಇಂಟ್ರೆಸ್ಟ್ ಬರೋದಿಲ್ಲ. ಆಮೇಲೆ ಹೆಡ್ಏಕು, ಫೀವರು, ಸುಸ್ತು ಬರುತ್ತೆ. ಆಮೇಲೆ ಅಪೌಷ್ಟಿಕತೆ ಉಂಟಾಗುತ್ತೆ. ಮಾಲ್ ನ್ಯೂಟ್ರಿಷನ್ ಕೇಳಿದ್ದೀರಾ? ಸಣ್ಣಕ್ಕಾಗುವಂಥದ್ದು ಆಗ್ತದೆ. ಸೊ ಅಪೌಷ್ಟಿಕತೆ ಉಂಟಾದರೆ ಎಲ್ಲ ರೋಗಗಳು ಸಹ ನಮಗೆ ಬರೋದಕ್ಕೆ ಕಾರಣ ಆಗ್ತದೆ. ಸೊ ನಾವು ಈ ಒಂದು ಅಪೌಷ್ಟಿಕತೆಯನ್ನು, ಈ ಒಂದು ರಕ್ತಹೀನತೆಯನ್ನು, ಒಂದು ಜ್ವರ, ತಲೆನೋವು ಇನ್ನೇನಾದಿದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಜಂತುಹುಳು ಮಾತ್ರೆನ ನಾವೆಲ್ಲ ಶಾಲಾ, ಕಾಲೇಜು, ಅಂಗನವಾಡಿಗಳಲ್ಲಿ ಉಚಿತವಾಗಿ ನೀಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವೆಲ್ಲರೂ ಸಹ ಯಾವ ಏಜ್ಗೂ ಕೊಡೋದು, ಯಾವ ವಯಸ್ಸಿನ ಮಕ್ಕಳಿಗೆ ಇದನ್ನ ಉಚಿತವಾಗಿ ಕೊಡ್ತಾರೆ. 19 ವರ್ಷದ ಏಜ್ನ ಮಕ್ಕಳು ಸಹ ಇದು ಉಚಿತವಾಗಿ ಕೊಡುವಂಥದ್ದು. ಸೊ ಇದರರ್ಥ 1 ರಿಂದ 19 ವರ್ಷದ ಎಲ್ಲ ಮಕ್ಕಳು ಸಹ ಕಂಪಲ್ಸರಿಯಾಗಿ ತಿನ್ನಲೇಬೇಕಾಗುತ್ತೆ. ಎಷ್ಟು ಸಲ ತಿನ್ನಬೇಕು? ವರ್ಷಕ್ಕೆ 2 ಸಲ ತಿನ್ನಲೇಬೇಕು. 2 ಮಾತ್ರೆ 2 ಸಲ ತಿನ್ನಲೇಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚೇತನ್, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಸಂತೋಷ್ ಬಾಬು, ಜಿಲ್ಲಾ ಮಲೇರಿಯಾ ಅಧಿಕಾರಿ ಡಾಕ್ಟರ್ ಪ್ರಕಾಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಶಾಲೆಯ ಸಿಬ್ಬಂದಿಗಳು ಹಾಜರಿದ್ದರು.